కోకోలి నత్తల నుండి సంగ్రహించిన పిఏఎస్ ఆధారంగా తయారు చేయబడిన ప్రతిభా బయోటెక్ వారి ఏకైక అంతర్జాతీయ ఫర్టిలైజర్ కోకోలి. ఇది నేల యొక్క pH ని స్థిరీకరించి కార్బన్ శాతాన్ని పెంచడమే కాకుండా మొక్కలకు కావలసిన నత్రజని, భాస్వరం, పొటాషియం మరియు అన్ని రకాల మైక్రో న్యూట్రియంట్స్ కలిగిన శక్తివంతమైన ఫర్టిలైజర్ కోకోలి. ప్రతిభా బయోటెక్, ರೈತುಲ ಪಾಲಿಟ ಆತ್ಮಬಂಧು. ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ಇಲಾಖೆಯಲ್ಲಿ ನಾನು ಮೊದಲ ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲನ ಕೃಷಿ, ಅಂದರೆ ಸಾವಯವ ಮತ್ತು ಪೌಷ್ಟಿಕಾಂಶಗಳ ಸಮತೋಲನ ಕೃಷಿ, ಇದು ಅದರ ಮುಂದುವರಿಕೆಯಾಗಲಿದೆ. ಸಾವಯವ ಪದದ ಅರ್ಥವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಇನ್ಮುಂದೆ ಯಾವುದೇ ರೈತರಾಗಲಿ ಗ್ರಾಹಕರಾಗಲಿ ಈ ಸಾವಯವ ಪದಕ್ಕೆ ಮೋಸ ಹೋಗಬಾರದು. ಸಾವಯವ ಎಂದರೆ ಕೇವಲ ಹೈಡ್ರೋಜನ್ ಮತ್ತು ಇಂಗಾಲದ ಸಂಬಂಧದಿಂದ ತಯಾರಾದ ಯಾವುದೇ ರಾಸಾಯನಿಕ ಪದಾರ್ಥವನ್ನು ಸಾವಯವ ಸಂಯುಕ್ತ ಅಥವಾ ಸಾವಯವ ವಸ್ತು ಎಂದು ಕರೆಯಲಾಗುತ್ತದೆ. ಆ ವಸ್ತುಗಳು ವಿಷಕಾರಿಯಾಗಿರಬಹುದು. ನಾನು ಮೊದಲ ವಿಭಾಗದಲ್ಲಿ ಹೇಳಿದಂತೆ ಸಾವಯವ ಪದಾರ್ಥಗಳು ವಿಷಕಾರಿ ವಸ್ತುಗಳನ್ನು ಹೊಂದಿರುತ್ತವೆ. ಹಾಗೆ ಸೈನೈಡ್ ಡಯಾಕ್ಸಿನ್ ಇದು ಅತ್ಯಂತ ವಿಷಕಾರಿಯಾಗಿದೆ. ಇದೇ ರೀತಿ ಹಾನಿಕಾರಕವಲ್ಲದ ಪೋಷಕಾಂಶಗಳು ಇದರಲ್ಲಿವೆ. ಅಂತೆಯೇ ರಾಸಾಯನಿಕ ವಸ್ತುಗಳ ನಡುವೆ ಅತ್ಯಂತ ವಿಷಕಾರಿ ರಾಸಾಯನಿಕ ಪದಾರ್ಥಗಳಿವೆ ಮತ್ತು ನಿರುಪದ್ರವ ರಾಸಾಯನಿಕ ಪದಾರ್ಥಗಳು ಇವೆ. ಆದ್ದರಿಂದ ಸಾವಯವ ಮತ್ತು ಈ ಸಾವಯವದಲ್ಲಿ ವಿಷಕಾರಿ ಪದಾರ್ಥಗಳಿವೆ, ವಿಷಕಾರಿಯಲ್ಲದ ಪದಾರ್ಥಗಳು ಇವೆ. ಹಾಗಾಗಿ ಸಾವಯವದಲ್ಲಿ ಅಂತಹ ವಿಶೇಷತೆ ಇಲ್ಲ. ಕಾರ್ಬನ್ ಮತ್ತು ಹೈಡ್ರೋಜನ್ ಸಂಕೀರ್ಣ ಸಂಯುಕ್ತವನ್ನು ಸಾವಯವ ಉತ್ಪನ್ನ ಎಂದು ಕರೆಯುವುದು ವಿಶೇಷವಾಗಿದೆ. ಹಿಂದಿನ ವಿಭಾಗದಲ್ಲಿ ವಿವರವಾಗಿ ವಿವರಿಸಲಾಗಿದೆ. ಈಗ ಈ ವಿಭಾಗದಲ್ಲಿ ನಾವು ಪೋಷಕಾಂಶಗಳ ಬಗ್ಗೆ ತಿಳಿಯುತ್ತೇವೆ. ಸಸ್ಯಕ್ಕೆ ಒದಗಿಸುವ ಯಾವುದೇ ಪೋಷಕಾಂಶಗಳು ವಿಷಕಾರಿಯಲ್ಲ. ಯಾವುದೇ ವಿಷಕಾರಿ ರಾಸಾಯನಿಕಗಳಿಲ್ಲ. ದಯವಿಟ್ಟು ಇದನ್ನು ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಿ. ಸಸ್ಯಕ್ಕೆ ಒದಗಿಸಲಾದ ಪೋಷಕಾಂಶಗಳು ಪೋಷಕಾಂಶಗಳಲ್ಲ, ಆದರೆ ರಾಸಾಯನಿಕಗಳು. ಇವು ವಿಷಕಾರಿ ರಾಸಾಯನಿಕಗಳಲ್ಲ. ಇದನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಿ. ನಮ್ಮ ಬೆಳೆಗಳಿಗೆ, ನಮ್ಮ ಹೊಲಗಳಿಗೆ ಸಂಪೂರ್ಣ ವಿಶ್ವಾಸದಿಂದ ಬಳಸುವುದು. ಆದರೆ ಈ ಬೆಳೆಗಳ ಸ್ಥಿತಿಗೆ ಅನುಗುಣವಾಗಿ ಯಾವ ಬೆಳೆಯಲ್ಲಿ ಯಾವ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಾತ್ರ ನೀಡುವುದು ಉತ್ತಮ. ಭೂಮಿಗೆ ಯಾವುದೇ ಹಾನಿಯಾಗುವುದಿಲ್ಲ, ಸಸ್ಯಕ್ಕೂ ಯಾವುದೇ ಹಾನಿಯಾಗುವುದಿಲ್ಲ. ಈ ರಾಸಾಯನಿಕ ಅಂಶಗಳನ್ನು ಬಳಸುವುದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತದೆ ಎಂದು ಹಲವರು ಅನುಮಾನಿಸುತ್ತಾರೆ. ಅದು ಸರಿಯಲ್ಲ. ಮಣ್ಣಿನಲ್ಲಿರುವ ಅನೇಕ ರೀತಿಯ ಸೂಕ್ಷ್ಮಜೀವಿಗಳು ಸಸ್ಯಕ್ಕೆ ಪ್ರಯೋಜನವನ್ನು ನೀಡುತ್ತವೆ. ಅವುಗಳು ಸಾವಿಗೆ ವಿಭಿನ್ನ ಕಾರಣಗಳಿವೆ. ಅದೂ ಒಂದು ಕಾರ್ಬನ್ ಆಧಾರಿತ ರಸಗೊಬ್ಬರಗಳನ್ನು ಬಳಸದಿರುವುದು. ಏಕೆಂದರೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಆಹಾರವಾಗಿರುವ ಇಂಗಾಲ, ಸಾಂದ್ರೀಕೃತ ಇಂಗಾಲ ನಾಶವಾಗಿದೆ. ಅರ್ಥಾತ್ ಅವರಿಗೆ ಆಹಾರ ನೀಡದಿರುವುದು ನಮ್ಮ ತಪ್ಪು. ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ನೀಡುವುದು, ಸಾಂದ್ರೀಕೃತ ಗೊಬ್ಬರಗಳನ್ನು ಸಂಪೂರ್ಣವಾಗಿ ಬಳಸುವುದಿಲ್ಲ. ಕಳೆದ 25 ವರ್ಷಗಳಿಂದ ರಾಸಾಯನಿಕ ಗೊಬ್ಬರಗಳನ್ನು ವಿಪರೀತ ಪ್ರಮಾಣದಲ್ಲಿ ಬಳಸಲಾಗುತ್ತಿದೆ. ನಾವು ಅಗತ್ಯಕ್ಕಿಂತ ಹೆಚ್ಚು ಬಳಸುತ್ತೇವೆ. ಅಂದರೆ ಮೆಣಸಿನಕಾಯಿ ಬೆಳೆಯಲ್ಲಿ ನಾವು 1 ಎಕರೆಯಲ್ಲಿ 20ರಿಂದ 25 ಚೀಲಗಳನ್ನು ಬಳಸುತ್ತೇವೆ. ಈ ರೀತಿಯಾಗಿ ಅನೇಕ ಚೀಲಗಳನ್ನು ಬಳಸಲಾಗುತ್ತದೆ. ಅದು ಹೆಚ್ಚು ಇದ್ದರೆ ಸಸ್ಯವು ಅದನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಉಳಿದ ಯಾವುದೇ ಗೊಬ್ಬರವು ಕ್ಷಾರಕಗಳಾಗಿ ಪರಿವರ್ತನೆಯಾಗುತ್ತದೆ ಮತ್ತು ಉಪ್ಪಾಗುತ್ತದೆ. ಆ ಉಪ್ಪು ಸೂಕ್ಷ್ಮಜೀವಿಗಳ ಹಾನಿಕಾರಕ ಮತ್ತು ವಿಷಕಾರಿಯಾಗಿದೆ. ಇವು ಸೂಕ್ಷ್ಮ ಯುವಕರ ಬೆಳವಣಿಗೆಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತವೆ. ಹಾಗಾಗಿ ನಮ್ಮ ತಪ್ಪುಗಳಿಂದ ಸೂಕ್ಷ್ಮಜೀವಿಗಳಿಗೆ ಹಾನಿಯಾಗುತ್ತದೆ. ಮಣ್ಣಿಗೆ ಪೋಷಕಾಂಶಗಳನ್ನು ನೀಡುವುದರಿಂದ ಅಲ್ಲ, ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ. ಇದು ತಪ್ಪು.
ಸೂಕ್ಷ್ಮಜೀವಿಗಳು ಚೆನ್ನಾಗಿ ಬೆಳೆಯಲು ಅವುಗಳಿಗೆ ಆಮ್ಲಜನಕ, ಕಾರ್ಬನ್ ಮತ್ತು ಪೌಷ್ಟಿಕ ಪರಿಸರದ ಅಗತ್ಯವಿದೆ. ಅರ್ಥಾತ್ ಭೂಮಿ ಹರಳಾಗಿರಬೇಕು, ಅದು ಅಗತ್ಯವಾದ ಇಂಗಾಲವನ್ನು ಹೊಂದಿರಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆಯ ಸ್ಥಿತಿಗೆ ಅಗತ್ಯವಿರುವಷ್ಟು ಪೋಷಕಾಂಶಗಳನ್ನು ನೀಡುವುದರಿಂದ ಸೂಕ್ಷ್ಮಾಣುಜೀವಿಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ದಯವಿಟ್ಟು ಇದನ್ನು ಅರ್ಥಮಾಡಿಕೊಳ್ಳಿ. ರಾಸಾಯನಿಕ ಗೊಬ್ಬರಗಳನ್ನು ಬಳಸಬಾರದು ಎಂದು ಯಾರಾದರೂ ಹೇಳಿದರೆ ಸೂಕ್ಷ್ಮಜೀವಿಗಳು ಸಾಯುತ್ತವೆ. ಇದು ತಪ್ಪು. ಹಾಗಾಗಿ ನಮ್ಮ ತಪ್ಪುಗಳಿಂದಾಗಿ ಸೂಕ್ಷ್ಮಜೀವಿಗಳು ನಷ್ಟವಾಗುತ್ತಿವೆ. ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ಆ ಮಣ್ಣಿನಲ್ಲಿ ಪೋಷಕಾಂಶಗಳಿದ್ದರೆ ಪೋಷಕಾಂಶಗಳನ್ನು ಪ್ರತ್ಯೇಕವಾಗಿ ಬಳಸಬೇಡಿ. ಪೋಷಕಾಂಶಗಳಿದ್ದರೆ ಅವುಗಳನ್ನು ಬಳಸಬೇಡಿ. ಆದರೆ ನಿಮ್ಮ ಮಣ್ಣಿನಲ್ಲಿ ಯಾವುದೇ ಪೋಷಕಾಂಶಗಳು ಕೊರತೆಯಿದ್ದರೂ ಸಸ್ಯದ ಸ್ಥಿತಿಗೆ ಅನುಗುಣವಾಗಿ ನೀವು ಆ ಪೋಷಕಾಂಶಗಳನ್ನು ಒದಗಿಸಬೇಕಾಗುತ್ತದೆ. ಪ್ರತಿ ಬೆಳೆಯನ್ನು ಪ್ರತಿ ಬಾರಿ ನೀಡಬೇಕು. ಒಮ್ಮೆ ಕೊಟ್ಟರೆ ರಾಸಾಯನಿಕ ಗೊಬ್ಬರ 3ರಿಂದ 4 ವರ್ಷಗಳವರೆಗೆ ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಎಲ್ಲ ರೈತರೇ ಈ ಪೋಷಕಾಂಶಗಳನ್ನು ವಿಷಕಾರಿ ಎಂದು ಪರಿಗಣಿಸಬೇಡಿ. ಸಸ್ಯಗಳ ಸ್ಥಿತಿಗೆ ಅನುಗುಣವಾಗಿ ಇವುಗಳನ್ನು ಅಗತ್ಯ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಿರುವುದರಿಂದ ಮಣ್ಣಿನಲ್ಲಿರುವ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳಿಗೆ ಹಾನಿಯಾಗುವುದಿಲ್ಲ. ಸೂಕ್ಷ್ಮಜೀವಿಗಳಿಗೆ ಕೇಂದ್ರೀಕೃತ ಇಂಗಾಲದ ಅಗತ್ಯವಿದೆ. ಇಂಗಾಲ ಎಷ್ಟು ಬೇಕೋ ಅಷ್ಟು ನೀಡುವ ಮೂಲಕ ಹೆಚ್ಚುತ್ತಲೇ ಇರುತ್ತದೆ ಮತ್ತು ನಾವು ಇದನ್ನು ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬ ರೈತರು ಮತ್ತು ಗ್ರಾಹಕರು ಸಾವಯವ ಪದಕ್ಕೆ ಮೋಸ ಹೋಗಬೇಡಿ ಮತ್ತು ಉತ್ತಮ ಕೃಷಿ ಮಾಡಿ. ಸಸ್ಯಕ್ಕೆ ಎಲ್ಲ ಅಂಶಗಳು ಬೇಕು. ಅದಕ್ಕಾಗಿಯೇ ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲನ ಕೃಷಿ, ಕೇಂದ್ರೀಕೃತ ಮತ್ತು ಪೌಷ್ಟಿಕ ಪದಾರ್ಥಗಳ ಸಮತೋಲಿತ ಕೃಷಿ. ಸಸ್ಯಕ್ಕೆ ಎಲ್ಲ ಪೋಷಕಾಂಶಗಳು ಬೇಕಾಗುತ್ತದೆ. ದಯವಿಟ್ಟು ಎಲ್ಲ ರೈತರು ಈ ಪೋಷಕಾಂಶಗಳನ್ನು ವಿಷಕಾರಿ ಎಂದು ಪರಿಗಣಿಸಬೇಡಿ. ಯಾರಾದರೂ ಹಾಗೆ ಹೇಳಿದರೆ ಅವು ತಪ್ಪು. ಆದರೆ ಹೆಚ್ಚುವರಿ ರಸಗೊಬ್ಬರಗಳನ್ನು ನೀಡುವುದರಿಂದ ಅವು ವಿಷಕಾರಿ ಪದಾರ್ಥಗಳಾಗಿ ಬದಲಾಗುತ್ತವೆ. ಅವು ನಮಗೆ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಆದ್ದರಿಂದ ಇವುಗಳನ್ನು ಬೆಳೆಗೆ ಅನುಗುಣವಾಗಿ ಪ್ರಮಾಣದಲ್ಲಿ ನೀಡುವುದರಿಂದ ಸೂಕ್ಷ್ಮಾಣುಜೀವಿಗಳಿಗೆ ಹಾನಿಯಾಗುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಮಾಡಿ. ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ. ಅಗತ್ಯವಿರುವಷ್ಟು ನೀಡುವುದರಿಂದ ಅವು ಯಾವುದೇ ಹಾನಿ ಮಾಡುವುದಿಲ್ಲ. ಸಸ್ಯಗಳು ಸಂಕೀರ್ಣ ರೂಪದಲ್ಲಿ ಮಾತ್ರ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಎಂದು ನಾನು ಮೊದಲೇ ಹೇಳಿದ್ದೇನೆ. ಯಾವುದೇ ಸಸ್ಯನಿಂದ ಸುಲಭವಾಗಿ ಹೀರಲ್ಪಡುವ ಪೋಷಕಾಂಶಗಳಿಗಿಂತ ಅವು ಸಂಕೀರ್ಣ ರೂಪದಲ್ಲಿ ಹೀರಲ್ಪಡುತ್ತವೆ. ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ. ಆದ್ದರಿಂದಲೇ ನಾವು ಗಿಡಕ್ಕೆ ಯಾವ ಪೋಷಕಾಂಶಗಳನ್ನು ನೀಡುತ್ತಿದ್ದೇವೆಯೋ ಆ 16 ಬಗೆಯ ಪೋಷಕಾಂಶಗಳು ಕರಗುವುದಿಲ್ಲ. ಇದನ್ನು ವಿಷಕಾರಿ ಎಂದು ಪರಿಗಣಿಸಿ ಕೇಂದ್ರೀಕೃತ ಕೃಷಿಯ ಬಲೆಗೆ ಬೀಳುವ ಬಹುತೇಕ ರೈತರು ಯಾವುದೇ ರೀತಿಯ ಪೋಷಕಾಂಶಗಳನ್ನು ನೀಡದೆ ಕೇವಲ ಗೋಮೂತ್ರ ಮತ್ತು ಸಗಣಿಯಿಂದ ಕೃಷಿ ಮಾಡುತ್ತಿದ್ದಾರೆ. ಇದರಿಂದ ಪೋಷಕಾಂಶಗಳಿಲ್ಲದೆ ಇಳುವರಿ ಬರುತ್ತಿಲ್ಲ. ಗಿಡಗಳು ಅನಾರೋಗ್ಯಕರವಾಗುತ್ತಿವೆ. ಮುಖ್ಯವಾಗಿ ಕೀಟಗಳ ಪರಿಣಾಮವು ಸಸ್ಯಕ್ಕೆ ಪೋಷಕಾಂಶಗಳ ಕೊರತೆಯಿಂದಾಗಿ ಎಂದು ನೀವೆಲ್ಲರೂ ಅರ್ಥಮಾಡಿಕೊಳ್ಳಬೇಕು. ಪೋಷಕಾಂಶಗಳ ಕೊರತೆಯಿಂದಾಗಿ ಸಣ್ಣ ರೋಗಗಳು ಕ್ರಮೇಣ ದೊಡ್ಡದಾಗುತ್ತವೆ. ಪೋಷಕಾಂಶಗಳ ಕೊರತೆ ಇಲ್ಲದಿದ್ದರೆ ಗಿಡದ ಹತ್ತಿರ ಎಲ್ಲ ರೋಗ ಬರುವುದಿಲ್ಲ ಎಂದು ಮೊದಲೇ ಹೇಳಿದ್ದೆ. ಈ ಪೋಷಕಾಂಶಗಳನ್ನು ಸರಿಯಾಗಿ ಮತ್ತು ಸಮಯಕ್ಕೆ ಅನ್ವಯಿಸಿದರೆ ಸಸ್ಯದ ಹತ್ತಿರ ಎಲ್ಲಿಯೂ ಯಾವುದೇ ರೋಗ ಬರುವುದಿಲ್ಲ. ಉತ್ಕರ್ಷಣ ನಿರೋಧಕ ಎಂದರೆ ನಮ್ಮ ದೇಹದಲ್ಲಿ ಪ್ರತಿಕಾಯಗಳು ಇರುವಂತೆಯೇ ಸಸ್ಯಗಳಲ್ಲಿ ಆಂಟಿಆಕ್ಸಿಡೆಂಟ್ ಇವೆ. ಇದು ರೋಗವನ್ನು ತಡೆಗಟ್ಟುವ ಶಕ್ತಿಯನ್ನು ನೀಡುತ್ತದೆ. ಉತ್ಕರ್ಷಣ ನಿರೋಧಕ ಬೆಳವಣಿಗೆಗೆ ಸಂಭವಿಸಬೇಕಾದರೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಸಸ್ಯಕ್ಕೆ ಪೂರೈಸಬೇಕು. ಆಗ ಮಾತ್ರ ರೋಗ ತಡೆಗಟ್ಟುವ ಶಕ್ತಿ ಹೆಚ್ಚುತ್ತದೆ ಮತ್ತು ಸಸ್ಯದ ಬಳಿಯೂ ಯಾವುದೇ ರೋಗ ಬರುವುದಿಲ್ಲ. ಯಾವುದೇ ರೋಗವು ಮೇಲಿನ ವಾತಾವರಣದಿಂದ ಅಥವಾ ನೆಲದಿಂದ ಬಂದಿದ್ದರೆ ಸಸ್ಯಗಳು ಅದನ್ನು ಸಹಿಸಿಕೊಳ್ಳಬಲ್ಲವು ಮತ್ತು ನಾವು ಕಡಿಮೆ ಬೆಲೆಯ ಕೀಟನಾಶಕಗಳನ್ನು ಬಳಸುತ್ತೇವೆ. ಬೆಲೆ ಬಾಳುವ ಕೀಟನಾಶಕಗಳು ಸುಮಾರು 2000ದಿಂದ 2500ಗಳವರೆಗೆ ಅಗತ್ಯವಿರುವುದಿಲ್ಲ. ಅತಿ ಕಡಿಮೆ ಬೆಲೆಯ ಕೀಟನಾಶಕಗಳನ್ನು ಬಳಸಿದರೂ ಸಸ್ಯಗಳು ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗುತ್ತವೆ, ರೋಗ ವಾಸಿಯಾಗುತ್ತದೆ.
ಆದ್ದರಿಂದ ಈ ಎಲ್ಲ ಪೋಷಕಾಂಶಗಳು ವಿಷಕಾರಿ ರಾಸಾಯನಿಕಗಳಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡಿ. ರಸಗೊಬ್ಬರಗಳಲ್ಲಿ ಸಂಕೀರ್ಣ ರಸಗೊಬ್ಬರಗಳನ್ನು ಖರೀದಿಸಬೇಡಿ. ಗೊಬ್ಬರವನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡು ಮಿಶ್ರಣ ಮಾಡಿ, ಏಕೆಂದರೆ ನಮ್ಮ ದೇಶದಲ್ಲಿ ರಸಗೊಬ್ಬರಗಳ ಸಂಯೋಜನೆಯು ಸಸ್ಯದ ಹಂತಕ್ಕೆ ಅನುಗುಣವಾಗಿಲ್ಲ. ಅವೆಲ್ಲವೂ ಹಾಗೆ ಮಾರುತ್ತಾರೆ. ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ಮುಂತಾದ ವಿವಿಧ ರಸಗೊಬ್ಬರಗಳು ಇವು 3 ವಿಭಿನ್ನ ರಸಗೊಬ್ಬರಗಳಾಗಿವೆ. ಅವುಗಳನ್ನು ಪ್ರತ್ಯೇಕವಾಗಿ ಖರೀದಿಸಿ ಮತ್ತು ಮಿಶ್ರಣವನ್ನು ನೀವೇ ಮಾಡಿ. ಗೋಣಿಚೀಲಗಳಲ್ಲಿ ಬರೆಯಲಾಗಿದೆ, ಪುರವೆ ಪ್ರಮಾಣ ಖರೀದಿಸಲಾಗಿಲ್ಲ. ಯೂರಿಯಾ, ಪೊಟ್ಯಾಷಿಯಂ ಅನ್ನು ಪ್ರತ್ಯೇಕವಾಗಿ ಖರೀದಿಸಿ ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಸಲ್ಫೇರ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಸತು, ಕಬ್ಬಿಣ, ಮಾಲಿಬ್ಡಿನಮ್, ಮ್ಯಾಂಗನೀಸ್, ಬೋರಾನ್ ಇವೆಲ್ಲವನ್ನು ಪ್ರತ್ಯೇಕವಾಗಿ ಸೇರಿಸಿ ಮತ್ತು ಮಿಶ್ರಣವನ್ನು ನೀವೇ ಮಾಡಿ. ಯಾವ ಸ್ಥಿತಿಯಲ್ಲಿ ಎಷ್ಟು ಮತ್ತು ಯಾರಿಗೆ ಎಷ್ಟು ನೀಡಬೇಕೆಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಆಗ ಸಂಪೂರ್ಣವಾಗಿ ಉತ್ತಮ ಕೃಷಿ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಂದಿನಿಂದಲೇ ಸೂಕ್ಷ್ಮ ಪೋಷಕಾಂಶಗಳನ್ನು ಸಸ್ಯದ ಹಂತಕ್ಕೆ ಅನುಗುಣವಾಗಿ ಕಿಲೋಗ್ರಾಂಗಳಲ್ಲಿ ನೀಡಬೇಕು. ಇವೆಲ್ಲವೂ ವಿಷಕಾರಿಯಲ್ಲ. ಅವಕ್ಕೆ ಎಷ್ಟು ನೀಡಬೇಕೋ ಅಷ್ಟು ಮಾತ್ರ ನೀಡುವುದರಿಂದ ಹೆಚ್ಚು ಇಳುವರಿ ಪಡೆಯುತ್ತಾರೆ. ಆದರೆ ಅಗತ್ಯಕ್ಕಿಂತ ಹೆಚ್ಚಿದ್ದನ್ನು ನೀಡಿದರೆ ಅವುಗಳ ತ್ಯಾಜ್ಯವು ನೆಲದಿಂದ ಉಳಿಯುತ್ತದೆ ಮತ್ತು ಲವಣಗಳಾಗಿ ಬದಲಾಗುತ್ತದೆ. ಇದು ಸೂಕ್ಷ್ಮ ಜೀವಿಗಳಿಗೆ ವಿಷಕಾರಿಯಾಗಿದೆ. ಈ ಬಗ್ಗೆ ಗಮನ ಕೊಡಿ. ಕೇಂದ್ರೀಕೃತ ಕೃಷಿ ಎಂದರೆ ಪೋಷಕಾಂಶಗಳನ್ನು ಹೊರತುಪಡಿಸಿ ಬೇಸಾಯವೇ ಇಲ್ಲ. ದಯವಿಟ್ಟು ನೀವೆಲ್ಲರೂ ಈ ಬಲೆಗೆ ಬೀಳಬೇಡಿ. ಕೇಂದ್ರೀಕೃತ ಕೃಷಿಯೊಂದಿಗೆ ನೀವು ಪೋಷಕಾಂಶಗಳು ಮತ್ತು ಪೋಷಕಾಂಶಗಳ ಸಮತೋಲಿತ ಆಹಾರವನ್ನು ಬೆಳೆಸಿಕೊಳ್ಳಬೇಕು. ಪೋಷಕಾಂಶಗಳಿಂದ ಸಮತೋಲಿತ ಕೃಷಿ ಮಾಡಿ. ಆಗ ಮಾತ್ರ ನೀವು ಉತ್ತಮ ಇಳುವರಿ ಸಿಗಲಿದೆ. ಇದು ನಾನು ನಿಮಗೆ ಕೊಡುತ್ತಿರುವ ಸುದ್ದಿ. ಅದು ನಿಮಗೆ ಸರಿ ಎನಿಸಿದರೆ ನೀವು ಅದನ್ನು ನಂಬಿದರೆ ಈ ಚಾನೆಲ್ ಮತ್ತು ಇತರ ರೈತರ ಚಂದಾದಾರರಾಗಿ. ಇದು ಈ ಚಾನೆಲ್ ಬಗ್ಗೆ ಮತ್ತು ಸುದ್ದಿ ಬಗ್ಗೆ ಹೇಳುವ ಮೂಲಕ ಸಮಗ್ರ ಕೃಷಿಗೆ ದಯವಿಟ್ಟು ಕೊಡುಗೆ ನೀಡಿ. ಧನ್ಯವಾದ.